ನಮಸ್ತೆ ಬಂಧುಗಳೇ, ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಹೆಚ್ಚಿನ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿಸಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಲ್ಕಟ್ಟ ಹತ್ತಿರ ಗುಲ್ಶನ್ ಕಾಲೋನಿ ಅಂತೇಳಿ ಒಂದು ಏರಿಯಾ. ಆ ಏರಿಯಾದಲ್ಲಿ 2 ಲಕ್ಷ ಜನ ಇದ್ದರು. ಆದರೆ ಇವತ್ತಿರೋದು ಎಷ್ಟು ಜನ ಗೊತ್ತಾ? ಕೇವಲ 20,000 ಜನ. SIR ಅವರು ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಲಿಕ್ಕೆ ವೋಟರ್ ಲಿಸ್ಟ್ಗಳನ್ನ ತಯಾರು ಮಾಡ್ತಾ ಇದ್ದಾರಲ್ಲ, ಆ ಟೀಮು ಆ ಏರಿಯಾಗೆ ಹೋದರೆ ಏರಿಯಾನೇ ಖಾಲಿ. 2 ಲಕ್ಷ ಜನಸಂಖ್ಯೆ ಇದ್ದಂತಹ ಏನು ಏರಿಯಾ ಕೆಲವೇ ದಿನಗಳ ಕೆಳಗಡೆ ಇವತ್ತೆಷ್ಟಕ್ಕೆ ಬಂದು ನಿಂತಿದೆ? ಕೇವಲ 20,000ಕ್ಕೆ ಬಂದು ನಿಂತಿದೆ. ಹಾಗಾದರೆ 1,80,000 ಜನ ಎಲ್ಲೋದ್ರು? ಓಡೋಗಿದ್ದಾರೆ. ನೋಡಿ, ಬಂಗಾಳದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಹಳ್ಳಿಗಳೇ ಖಾಲಿಯಾಗಿ ಹೋಗಿದ್ದಾವೆ. ಅಲ್ಲಿ ಬಶೀರ್ ಹಾಟ್ ಅಂತೇಳಿ ಕಲ್ಕತ್ತಾದಲ್ಲಿ ಒಂದು ಏರಿಯಾ, ಅಲ್ಲಿಂದ ಅದು ಹಕೀಂಪುರಕ್ಕೆ ಹೋಗುತ್ತೆ. ಆ ಹಕೀಂಪುರ ಪಕ್ಕದಲ್ಲೇ ನದಿ ಹರಿತಕ್ಕಂಥದ್ದು. ಈ ನದಿನೇ ಬಾಂಗ್ಲಾಗೂ ಭಾರತಕ್ಕೂ ಗಡಿಯಾಗಿರ್ತಕ್ಕಂಥದ್ದು. ನೋಡಿ, ಹೇಗೆ ನಾವು ಯಾವಾಗಲೂ ಹೇಳ್ತಿರ್ತೀವಿ, ಬಾಂಗ್ಲಾದಿಂದ ನುಸುಳುಕೋಡ್ರು ಕೋಟ್ಯಾಂತರ ಜನ ಭಾರತಕ್ಕೆ ಬಂದುಬಿಟ್ಟಿದ್ದಾರೆ ಅಂದರೆ, ಅವಾಗೆಲ್ಲ ಜನ ಪ್ರಶ್ನೆ ಕೇಳ್ತಾರೆ, ಹೇಗ್ರಿ ಬರೋಕ್ಕೆ ಸಾಧ್ಯ ಅಂತ ಹೇಳಿ. ದಟ್ ಈಸ್ ದ ಪ್ರಾಬ್ಲಮ್. ಏನಕ್ಕೆ ಅಂತ ಹೇಳಿದ್ರೆ, ಈ ಬಾಂಗ್ಲಾ ಇದೆಯಲ್ಲ, ಈ ಬಾಂಗ್ಲಾದೇಶ ನಮ್ಮ ಪಶ್ಚಿಮ ಬಂಗಾಳವನ್ನು 4 ಕಡೆಯಿಂದ ಸುತ್ತುವರೆದ್ಬಿಟ್ಟಿದೆ. ಒಂದು ಕಡೆಗೆ ಸಮುದ್ರ ಬಿಟ್ಬಿಟ್ರೆ ಇನ್ನು ಎಲ್ಲ ಕಡೆಯಿಂದಲೂ ಸುತ್ತುವರ್ಕೊಂಡ್ಬಂದ್ಬಿಟ್ಟಿದೆ. 1000 ಕಿಲೋಮೀಟರ್ ಬಾರ್ಡರು. ಅದ್ರ ಬಾರ್ಡರ್ ಹೇಗಿದೆ ಅಂತ ಹೇಳಿದ್ರೆ, ಜಸ್ಟ್ ಮಧ್ಯದಲ್ಲಿ ಒಂದು ನದಿಯಿಂದ ಆ ಕಡೆಗೆ ಬಾಂಗ್ಲಾ, ಈ ಕಡೆಗೆ ಭಾರತ. ನೋಡಿ, ಈಗ ನಾನು ಹೇಳ್ತಾ ಇದ್ದನಲ್ಲ ಹಕೀಂಪುರು, ಇಲ್ಲಿ ಒಂದು ನದಿ, ಆ ನದಿಯಿಂದ ಅದು ಸುಂದರ್ಬನ್ ಕಾಡಿನ ಏರಿಯಾ. ಈ ಸುಂದರ್ಬನ್ ಕಾಡುಗಳು ನೀವು ಕೇಳಿರಬೇಕು. ಈ ಸುಂದರ್ಬನ್ ಕಾಡುಗಳು ಬಾಂಗ್ಲಾದೇಶದಲ್ಲೂ ಇದ್ದಾವೆ, ಭಾರತದಲ್ಲೂ ಇದ್ದಾವೆ. ಮಧ್ಯ ಇರ್ತಕ್ಕಂಥದ್ದು ಒಂದೇ ಒಂದು ನದಿ. ಆ ನದಿಯನ್ನು ದಾಟ್ಕೊಂಬಂದರೆ ಅಲ್ಲಿಂದ ಬಶೀರ್ ಹಾಟ್ಗೆ ಟ್ರೈನ್ ಇದೆ. ಉತ್ತರ ಪರಗಣ ಜಿಲ್ಲೆ, ದಕ್ಷಿಣ ಪರಗಣ ಜಿಲ್ಲೆಗೆ ಈಸಿಯಾಗಿ ಹೋಗ್ಬಿಡ್ಬೋದು. ಬಂದಿದ್ದು ಅದೇ ಮಾರ್ಗವಾಗಿ ಈಸಿಯಾಗಿ. ಈಗ ವಾಪಸ್ ಓಡೋಗ್ತಾ ಇದ್ದಾರಲ್ಲ, ನಾವೆಲ್ಲ ಕೇಳ್ತಾ ಇದ್ದೀವಿ ನ್ಯೂಸಲ್ಲಿ ಎಲ್ಲ ಕಡೆಗೂ, ಕೋಟ್ಯಾಂತರ ಜನ ವಾಪಸ್ ಓಡೋಗ್ತಾ ಇದ್ದಾರೆ ಅಂತೇಳಿ. ಹೇಗೆ ಓಡೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿ ಬಂದಿದ್ರಲ್ಲ ಈಸಿಯಾಗಿ, ಅದೇ ಮಾರ್ಗದಿಂದ ಓಡೋಗ್ತಾ ಇದ್ದಾರೆ ವಾಪಸ್ಸು. ಎಲ್ಲಿಗೆ? ಬಾಂಗ್ಲಾದೇಶಕ್ಕೆ. ಅದೇ ರೀತಿ ಏನು ಗಂಗಾ ನದಿ ಹರಿಯುತ್ತೆ, ಈ ಗಂಗಾ ನದಿನೂ ಸುಮಾರು ಒಂದು 100 ಕಿಲೋಮೀಟರ್ ಬಾರ್ಡರ್ನ ಕ್ರಿಯೇಟ್ ಮಾಡುತ್ತೆ ಬಾಂಗ್ಲಾ ಮತ್ತು ಭಾರತದ ಮಧ್ಯೆ. ಈ ನದಿಯನ್ನು ದಾಟ್ಕೊಂಡು ಈ ಕಡೆಗೆ ಬಂದರೆ ಬಾನ್ಗಾವ್ಗೆ ಮತ್ತೆ ಟ್ರೈನ್ ಇದೆ. ಈಗ ಓಡೋಗ್ತಾ ಇರೋದು ಇದೇ ಮಾರ್ಗದಿಂದ. ಮಾಲ್ಡಾ, ರಾಯ್ಗಂಜು, ಉತ್ತರ ಬಿರಾಜ್ಪುರ, ಈ ಎಲ್ಲ ಜಿಲ್ಲೆಗಳಿಂದ ಓಡೋಗ್ತಾ ಇದ್ದಾರೆ ಬಾಂಗ್ಲಾದೇಶಿಗಳು, ಒಳಗಡೆ ನುಗ್ಗಿದ್ದವರು. ಮತ್ತು ಇನ್ನೊಂದು ವಾಪಸ್ಸು ಬಾಂಗ್ಲಾದೇಶಗಳಿಗೆ ಹೋಗೋದಕ್ಕೆ ಸುಲಭವಾದ ಮಾರ್ಗ ಇರ್ತಕ್ಕಂಥದ್ದು ಈ ಚಿಕನ್ ನೆಕ್ ಏರಿಯಾ. ನೀವು ಭಾರತದ ಭೂಪಟದಲ್ಲಿ ನೋಡಿರಬೇಕು. ಈ ಇಡೀ ಭಾರತದ ಪ್ರದೇಶವನ್ನು ಈಶಾನ್ಯ ರಾಜ್ಯಗಳಿಗೆ ಒಂದು ಸಣ್ಣ ಪ್ರದೇಶ ಸೇರಿಸುತ್ತೆ. ಆ ಕಡೆಗೆ ಭೂತಾನ್ ಇದೆ, ನೇಪಾಳದ ಭಾಗ ಇದೆ, ಈ ಕಡೆಗೆ ಬಾಂಗ್ಲಾ ಇದೆ, ಮಧ್ಯದಲ್ಲಿ ಒಂದು ಸಣ್ಣ ಪ್ರದೇಶ ಮಾತ್ರ, ಅದನ್ನು ಚಿಕನ್ ನೆಕ್ ಅಂತಾರೆ. ಈ ಸಿಲಿಗುರಿ ಸಬ್ ಡಿವಿಷನ್ನು, ಆ್ಯಕ್ಚುಲಿ ಇದು ಡಾರ್ಜಿಲಿಂಗ್ ಜಿಲ್ಲೆನಲ್ಲಿ ಬರ್ತದೆ. ಈ ಸಿಲಿಗುರಿ ಸಬ್ ಡಿವಿಷನ್ನು ಈ ಜಾಗದಿಂದ ಬಾಂಗ್ಲಾದೇಶದೊಳಗಡೆಗೆ ಸುಲಭವಾಗಿ ನುಸುಳ್ಕೊಂಡು ಹೋಗ್ಬಿಡ್ಬೋದು. ನೋಡಿ, ಮುಂಚೆ ಏನಾಗಿತ್ತು, ಉತ್ತರ ಬಾಂಗ್ಲಾ ಮತ್ತು ದಕ್ಷಿಣ ಬಾಂಗ್ಲಾ ಅಂತೇಳಿ ಈ ಬಾಂಗ್ಲಾವೇ ಡಿವೈಡ್ ಆಗಿತ್ತು. ಈ ಎರಡನ್ನು ಸೇರಿಸಿದ್ದು ಆಗ ಬಿಹಾರಿಂದ ಆ ಕಿಶನ್ಗಂಜ್ ಭಾಗದಲ್ಲಿ ಒಂದಷ್ಟು ಭೂಭಾಗವನ್ನು ಇಲ್ಲಿಗೆ ಸೇರಿಸಿದ್ರಲ್ಲ, ಇದೇ ಆ 2 ಬಂಗಾಲಗಳನ್ನು ಸೇರಿಸಿದ್ದು. ಈ ಭಾಗದಲ್ಲಿ ಏನು ಆ ಕಿಶನ್ಗಂಜ್ ಜಿಲ್ಲೆ ಒಳಗಡೆಗೆ ಇಸ್ಲಾಂಪುರ ಅಂತೇಳಿ ಒಂದು ಸಬ್ ಡಿವಿಷನ್ ಇದೆ. ಮುಂಚೆ ಅಂದರೆ ಸ್ವಾತಂತ್ರ್ಯಕ್ಕೆ ಮುಂಚೆ ಅದು ಇಸ್ಲಾಂಪುರ ಸಬ್ ಡಿವಿಷನ್ ಆಗಿರಲಿಲ್ಲ. ಅಲ್ಲಿ ಅಬಿಬಜಿತ್ತು ವಿಲಾಜ್ಪುರ ಜಿಲ್ಲೆ ಆಗಿತ್ತು. ಈಗ ಅದು ಒಂದು ಅರ್ಧ ಭಾಗ ಬಾಂಗ್ಲಾಗೋಯ್ತು, ಒಂದು ಅರ್ಧ ಭಾಗ ಭಾರತಕ್ಕೆ ಉಳ್ಕೊಂತು. ಈ ಭಾಗದಲ್ಲೂ ಕೂಡ ಈ ಗಡಿಯನ್ನು ಗುರುತಿಸ್ತಕ್ಕಂಥದ್ದು ಬಹಳ ಕಷ್ಟವಾದಂತಹ ಕೆಲಸ. ನೀವು ಪ್ರಶ್ನೆ ಕೇಳ್ಬೋದು, ಕೇಂದ್ರ ಸರ್ಕಾರ ಏನು ಮಾಡ್ತಿದೆ, ಗಡಿಗಳನ್ನು ಹಾಕೋಕ್ಕಾಗೋದಿಲ್ವ ಅಂಥೇಳಿ. ನಾನು ಹೇಗಲೇ ಹೇಳ್ಕೊಂಬಂದಲ್ಲ, ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಮಧ್ಯೆ ಇರ್ತಕ್ಕಂತಹ ಈ ಥರ ಲ್ಯಾಂಡ್ಸ್ಕೇಪ್ಗಳಿದ್ದಾವೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬೈಫರ್ಕೇಟ್. ಅದನ್ನು ಮೋದಿ ಸರ್ಕಾರ ಬಹಳ ದೊಡ್ಡ ಪ್ರಯತ್ನ ಮಾಡ್ತಿದೆ ಮಧ್ಯದಲ್ಲೆಲ್ಲ ಬೇಲಿ ಹಾಕಲಿಕ್ಕೆ. ನಾನು ಹೇಳಿದ್ನಲ್ಲ, ಹಲವಾರು ಕಡೆಗೆ ನದಿಗಳೇ ಬಾರ್ಡ್ರುಗಳು, ಹಲವಾರು ಕಡೆಗೆ ಹಳ್ಳಿಗಳೇ ಬಾರ್ಡ್ರುಗಳು, ಅಷ್ಟು ಬೆರೆತುಬಿಟ್ಟಿದ್ದಾವೆ ಅಲ್ಲಿ ಪ್ರದೇಶಗಳು. ಹಾಗಾಗಿ ಏನೇನು ಈ ಬಾಂಗ್ಲಾದಿಂದ ನಿವಾಸಿಗಳು ಭಾರತಕ್ಕೆ ಓಡಿ ಬಂದರೂ, ಭಾರತದಲ್ಲಿದ್ದಂತಹ ಸರ್ಕಾರಗಳು, ಅದು ಕಾಂಗ್ರೆಸ್ ಇರ್ಬೋದು, ಅಥವಾ ಅದಾದಮೇಲೆ ಲೆಫ್ಟ್ ಸರ್ಕಾರಗಳಿರ್ಬೋದು, ಅದಾದಮೇಲೆ ಮಮತಾ ಬ್ಯಾನರ್ಜಿ ಇರ್ಬೋದು, ಇವರೆಲ್ಲರನ್ನೂ ಓಡಿ ಬಂದಂತಹ ಇನ್ಫ್ಲಿಟ್ರೇಟರ್ಗಳಿಗೆ, ನುಸುಳುಕೋರರಿಗೆ ಡಾಕ್ಯುಮೆಂಟ್ಗಳನ್ನ ಮಾಡಿಕೊಟ್ರು, ವೋಟರ್ ಲಿಸ್ಟ್ಗಳನ್ನ ಮಾಡಿಕೊಟ್ರು, ಆಧಾರ್ ಕಾರ್ಡ್ಗಳನ್ನ ಮಾಡಿಕೊಟ್ರು, ಈವನ್ ಜಮೀನುಗಳನ್ನೂ ಕೊಟ್ಟರು, ಜಮೀನು ಒಡೆಯರಾಗೋದ್ರಲ್ಲಿ. ಆದರೆ ಯಾವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಶುರುವಾಯಿತು ನೋಡಿ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಿಹಾರಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತು. ನಾವು ನೋಡಿದ್ವಿ, ಆ ಗಲಾಟೆ ಮಾಡಿದ್ದಿಲ್ಲ ರಾಹುಲ್ ಗಾಂಧಿಯವರು. ಅದಾದ್ರೂ ಕೂಡ ಸುಮಾರು ಒಂದು 67 ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡಲಾಯ್ತು ಅಲ್ಲಿ. 67 ಲಕ್ಷ ವೋಟ್ ಡಿಲೀಟ್ ಮಾಡೋದನ್ನು ಕೂಡ ಒಂದೇ ಒಂದು ಕಂಪ್ಲೇಂಟ್ ಆಗಲಿ, ಅಪೀಲ್ ಆಗಲಿ ಯಾರೊಬ್ಬರಿಂದನೂ ಬರಲಿಲ್ಲ, ನನ್ನ ಹೆಸರು ಹೋಗಿದೆ ಅಂಥೇಳಿ. ಪ್ರತಿಯೊಬ್ಬರಿಗೂ ಕೂಡ ಮತ ಚಲಾವಣೆ ಮಾಡ್ತಕ್ಕಂಥ ಅಧಿಕಾರ ಸಿಕ್ತು ಯಾರಲ್ಲಿದ್ದಾರೆ ಅಂಥೇಳಿ. ಯಾರು ಈ ದೇಶದ ನಾಗರಿಕರಲ್ಲ,
ಯಾರು ಬೇರೆ ದೇಶದ ನುಸುಳುಕೋರರು ಅಥವಾ ಯಾರು ತೀರೋಗಿದ್ದಾರೆ, ಯಾರು ರಾಜ್ಯ ಬಿಟ್ಟು ಬೇರೆ ಕಡೆಗೆ ಸೆಟ್ಲ್ ಆಗಿದ್ದಾರೆ, ಅಥವಾ ಯಾರು ಎರಡೆರಡು ಕಡೆಗೆ ಹೆಸರಿದೆ ಅಂಥವ್ರದ್ದು ಮಾತ್ರ ಡಿಲೀಟ್ ಆಗಿದ್ದು. ಬಾಯಿಗೆ ಬಡ್ಕೊಂಬಿಟ್ರಲ್ಲ ರಾಹುಲ್ ಗಾಂಧಿ, 67 ಲಕ್ಷ ಡಿಲೀಟ್ ಆಗ್ಬಿಟ್ಟಿದೆ ಅಂತೇಳಿ. ಮತ್ತು ಯಾಕೆ ಸ್ವಾಮಿ ಕಾಂಗ್ರೆಸ್ ಒಂದೇ ಒಂದು ಕಂಪ್ಲೇಂಟ್ ಮಾಡಲಿಲ್ಲ? ನೋಡಿ, ಅದು ಡ್ರಾಫ್ಟ್ ಆದಮೇಲೆ ಫೈನಲ್ ಲಿಸ್ಟ್ ಬರೋದಕ್ಕೆ ಮುಂಚೆ ಎಲ್ಲ ಪಕ್ಷಗಳಿಗೆ ಅವಕಾಶ ಇರುತ್ತೆ. ಅದು ಚೆಕ್ ಮಾಡಿಬಿಟ್ಟು ನೀವು ಯಾವ್ದಾದ್ರು ಸೇರಿಸಾಗಿದೆ ಸೇರಿಸ್ಬೋದು, ಅಥವಾ ತಪ್ಪಿದೆ ಅಂತ ಹೇಳಿ ಡಿಲೀಟ್ ಮಾಡಿಸ್ಬೋದು. ಒಂದು ಪೊಲಿಟಿಕಲ್ ಪಾರ್ಟಿನೂ ಕೂಡ ಒಂದು ಹೆಸರನ್ನ ಸೇರಿಸೋಂಥ ಒಂದು ಪ್ರಕ್ರಿಯೆಗೆ ಹೋಗಲಿಲ್ಲ, ಒಂದು ಅಪ್ಲಿಕೇಶನ್ನೇ ಕೊಡಲಿಲ್ಲ ರೀ. ಕೇವಲ OIC MIM ಮಾತ್ರ ಸುಮಾರು 900 ವೋಟ್ಗಳನ್ನ ನಾನು ಸೇರಿಸಿದ್ದೀನಿ ಅಂತ ಹೇಳ್ತು. ಯಾರು ಬೇಕಾದ್ರೂ ಸೇರಿಸ್ಬೋದು, ಅದು ವ್ಯಾಲಿಡ್ ಆಗಿದ್ದರೆ, ವಿತ್ ಡಾಕ್ಯುಮೆಂಟ್ಸ್ ಇದ್ದರೆ. ಈಗ ಬಂಗಾಳದಲ್ಲೂ ಅದೇ ಆಗ್ತಾ ಇದೆ. ಈ 5ನೇ ತಾರೀಕು ಡ್ರಾಫ್ಟ್ ರಿಲೀಸ್ ಆಗ್ತಾಯಿದೆ, ಡಿಸೆಂಬರ್ 5ನೇ ತಾರೀಕು. ನೋಡಬೇಕು ಆಮೇಲೆ ಏನೇನು ಭೂಕಂಪ ಆಗುತ್ತೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಈ SIR ಅಂತಕ್ಕಂಥದ್ದು ಯಾರು ಅಕ್ರಮ ನುಸುಳುಕೋರಿದ್ದಾರೆ ಅವನ್ನೆಲ್ಲವನ್ನು ಕಂಡಿಡಿದು ಅವನು ಗುರುತು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಏನಾಗ್ತಿದೆ, ಅದರಿಂದ ಬಾಂಗ್ಲಾ ನುಸುಳುಕೋರಲ್ಲ ಅವರೆಲ್ಲರೂ ಬಹುತೇಕ ಏನ್ರಿ ಎಲ್ಲರೂ ಮುಸ್ಲಿಮ್ಸೇನೆ. ಅವರೊಂದು ದೊಡ್ಡ ವೋಟ್ ಬ್ಯಾಂಕ್ ಆಗಿರೋ ಮಮತಾ ಬ್ಯಾನರ್ಜಿಗೆ ಅವರೆಲ್ಲರೂ ವಾಪಸ್ ಓಡೋಗ್ತಾ ಇದ್ದಾರೆ. ಎರಡನೇದು, ಅಲ್ಲಿ ಏನು CAA ಕೆಲಸ ನಡೀತಿದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆ ದೇಶದ ತುಂಬ. ಈ CAA ಏನಂತ ಹೇಳಿದ್ರೆ, ಯಾವ ಪರ್ಸಿಕ್ಯೂಟೆಡ್ ಮೈನಾರಿಟೀಸು ಬಾಂಗ್ಲಾದೇಶದಿಂದ, ಅಫ್ಘಾನಿಸ್ತಾನದಿಂದ, ಪಾಕಿಸ್ತಾನದಿಂದ ನೊಂದಂತಹ ಹಿಂದೂಗಳು ಅವ್ರಿಗೆ ನಾಗರಿಕತೆಯನ್ನು ಕೊಡ್ತಕ್ಕಂಥ ಕೆಲಸ ಇದು ದೊಡ್ಡ ಮಟ್ಟದಲ್ಲಿ ಬಾಂಗ್ಲಾದಲ್ಲಿ ಆಗ್ತಾ ಇದೆ. ನಾನಾಗಲೇ ಈ ವಿಷಯದಲ್ಲಿ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಲಕ್ಷಾಂತರ ಜನ ಹಿಂದೂಗಳಿಗೆ ಇವತ್ತು ನಾಗರಿಕತೆ ಸಿಗ್ತಾ ಇದೆ. ಕೋಟ್ಯಾಂತರ ಮುಸಲ್ಮಾನರ ಹೆಸರು ಕಟ್ಟಾಗ್ತಾ ಇದೆ ವೋಟರ್ ಲಿಸ್ಟಿಂದ. ಯಾವ ಮುಸಲ್ಮಾನರದು? ಬಾಂಗ್ಲಾದಿಂದ ಓಡ್ ಬಂದಂತಹ ಮುಸಲ್ಮಾನರದು. ಅದ್ರ ಅರ್ಥ ಏನು? ಒಂದು ಕಡೆಗೆ ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕ್ ಏನಿತ್ತು ಅದು ಕುಸಿದೋಗ್ತಾ ಇದೆ, ಜೊತೆಗೆ ಹಿಂದೂ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೇಳಿದ್ನಲ್ಲ, ಬಾಂಗ್ಲಾದಲ್ಲಿ ಲಕ್ಷಾಂತರ ಹಿಂದೂಗಳು ಅಲ್ಲಿನ ಅತ್ಯಾಚಾರ ಅನಾಚಾರಗಳನ್ನ ಸಹಿಸಕ್ಕಾಗದೆ ಓಡ್ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು ನಾಗರಿಕತೆ ಕೊಡಲೇಬೇಕಿತ್ತು. ಆ ನಾಗರಿಕತೆ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ನಡೀತಾ ಇದೆ CAA ಇಂದ. ಇನ್ನೊಂದು ಕಡೆಯಿಂದ ಯಾರು ನುಸುಳುಕೋರು ಓಡ್ ಬಂದಿದ್ರು ಅವನ್ನೆಲ್ಲರೂ SIR ಹುಡ್ಕೊಂಡು ಹೋಗ್ತಾ ಇದೆ. ಅವರೆಲ್ಲರೂ ಬಿಟ್ಬಿಟ್ಟು ಓಡ್ತಾ ಇದ್ದಾರೆ. ಒಂದು ಅಂದಾಜು ಪ್ರಕಾರ ಸುಮಾರು 1 ಕೋಟಿ ಜನ ಬಾಂಗ್ಲಾ ನುಸುಳುಕೋರು ವಾಪಸ್ ಓಡೋಗಿದ್ದಾರೆ. ಸುಮಾರು 1 ಕೋಟಿ. ಈಗಾಗಲೇ ಅಫಿಷಿಯಲ್ ಲೆಕ್ಕ ಸಿಕ್ಕಿರೋದೆ ಸುಮಾರು 30 ಲಕ್ಷ. ಇನ್ನೂ SIR ಪೂರ್ತಿ ಪ್ರಮಾಣದಲ್ಲಿ ಆಗ್ತಾ ಇದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಇವತ್ತು ಬೆಂಗಾಲ ಕ್ಲೀನಪ್ ಆಗ್ತಾ ಇದೆ, ಬಿಹಾರ ಒಂದು ಲೆಕ್ಕದಲ್ಲಿ ಕ್ಲೀನಪ್ ಆಯಿತು, ಇವತ್ತು ಬೆಂಗಾಲ ಕ್ಲೀನಪ್ ಆಗ್ತಾ ಇದೆ. ಯಾಕೆ ಕ್ಲೀನಪ್ ಆಗಬೇಕಂತ ಹೇಳಿದ್ರೆ, ಒಂದು ಎಲೆಕ್ಷನ್ ಪ್ರೊಸೆಸ್ ಆಗಿಬಿಡಲಿ ಬಿಡಿ, ಆದರೆ ಬಂದಿರತಕ್ಕಂಥ ನುಸುಳುಕೋರರು ನಮ್ಮ ದೇಶದ ಯುವಕರ ಕೆಲಸಗಳನ್ನ ಕಿತ್ಕೊತಾ ಇದ್ದಾರೆ ರೀ. ಈ ದೇಶದ ಜನಗಳ ಅನ್ನ ಕಿತ್ಕೊತಾ ಇದ್ದಾರೆ, ಈ ದೇಶದ ಜನಗಳ ಸೌಲಭ್ಯಗಳನ್ನ ಕಿತ್ಕೊತಾ ಇದ್ದಾರೆ. ಜೊತೆಗೆ ವಿಪರೀತ ಕ್ರೈಮ್ನ ಮಾಡ್ತಾ ಇದ್ದಾರೆ, ಅತ್ಯಾಚಾರಗಳು ಮಾಡ್ತಾ ಇದ್ದಾರೆ, ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಹಿಡಿಯೋಣ ಅಂತ ಹೇಳಿದ್ರೆ ಅವ್ರ ಐಡೆಂಟಿಟಿನೇ ಇರಲ್ಲ. ಎಲ್ಲಿ ನುಸುಳ್ಕೊಂಡಿರ್ತಾರೋ ಆಮೇಲೆ ಎಲ್ಲಿ ತಿರ್ಗಿ ಹೋಗಿ ಅವ್ರ ದೇಶದಲ್ಲಿ ಬಚ್ಚಿಟ್ಕೊತಾರೋ ಹೋಗಿ. ಇಡೀ ದೇಶದ ಡೆಮೋಗ್ರಫಿನೇ ಬದಲಾವಣೆ ಆಗೋಗ್ತಾ ಇದೆ. ಮತ್ತು ನೋಡಿ, ಬಂದವರೆಲ್ಲರೂ ಕೂಡ ಒಂದು ವೋಟ್ ಬ್ಯಾಂಕ್ ಆಗಿ ಒಂದೇ ಪಕ್ಷಕ್ಕೆ ಅಥವಾ ಒಂದೇ ರೀತಿಯ ಪಕ್ಷಗಳಿಗೆ ವೋಟ್ ಮಾಡ್ತಾರೆ. BJP ವಿರುದ್ಧವೇ ಮಾಡೋದವರು. ಹೀಗಾಗಿ ನ್ಯಾಯಯುತವಾಗಿ ಭಾರತದ ನಾಗರಿಕರು ಯಾರಿಗೆ ವೋಟ್ ಮಾಡಲಿ, ಅದು ಗೆಲ್ಲೋದು ಮಮತಾ ದೀದಿ ಅಂತವರು, ಗೆಲ್ಲೋದು ಕಾಂಗ್ರೆಸ್ ಅಂತವರು. ಈ ಒಂದು ಅನಾಚಾರಕ್ಕೆ ಕಡಿವಾಣ ಹಾಕಲೇಬೇಕಿತ್ತು. ಅದಕ್ಕೆ ನಾನು ಮತ್ತೆ ಹೇಳ್ತಿದ್ದೆ, ಕೇವಲ ಚುನಾವಣೆ ದೃಷ್ಟಿಲಲ್ಲ, ಆ ಬಂಗಾಳವನ್ನು ಉಳಿಸೋದಕ್ಕೋಸ್ಕರ, ಭಾರತವನ್ನು ಉಳಿಸೋದಕ್ಕೋಸ್ಕರ ಈ ಕೆಲಸಗಳಾಗಲೇಬೇಕಾಗಿತ್ತು. ಸರ್ಕಾರದ ಯಾವುದೇ ಸ್ಕೀಮ್ ಬರಲಿ ರೀ, ಅತಿ ಹೆಚ್ಚು ಫಲಾನುಭವಿಗಳು ಅವರೇನೆ. ಈ ದೇಶದ ನಾಗರಿಕತೆಗೆ ಸಿಗ್ತಾ ಇದ್ದಿದ್ದು ಚಿಪ್ಪು. ನೋಡಿ, ಮಮತಾ ದೀದಿ ಎಂಥ ಘೋರ ಕೆಲಸ ಮಾಡಿದರು ಅಂತ ಹೇಳಿದ್ರೆ, ಸುಮಾರು ಜನಕ್ಕೆ ಹೆಸರು ಬದಲಾಯಿಸ್ಬಿಟ್ಟು CAA ಒಳಗಡೆಗೆ ಒಂದು ಮುಸಲ್ಮಾನರಿಗೂ ಹಿಂದೂ ಹೆಸರಿಟ್ಬಿಟ್ಟು ಅವನು CAA ಒಳಗಡೆಗೆ ತುರ್ತಕ್ಕಂಥ ಪ್ರಯತ್ನ ಮಾಡಿದರು. ಅಂದರೆ ಪರ್ಮನೆಂಟಾಗಿ ಅವ್ರಿಗೆ ಸಿಟಿಜನ್ಶಿಪ್ ಸಿಕ್ಬಿಡಲಿ ಅಂತೇಳಿ. ಈಗ ಅದನ್ನು ಕೂಡ ಹಿಡಿದಾಕಿದ್ದಾರೆ. ಮಮತಾ ದೀದಿಗೆ ಯಾವ ಆಟ ಕೂಡ ಅಲ್ಲಿ ನಡೀತಾ ಇಲ್ಲ, ನಡಿಲೂಬಾರ್ದು ರೀ ದೇಶದ ವಿಚಾರದಲ್ಲಿ. ಹಾಗಾಗಿ ಬರ್ತಿರ್ತಕ್ಕಂತಹ ದಿನಗಳು ನೋಡಿ, SIR ಅಂತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಇನ್ನು ನೋಡಿ, ಕೋಟ್ಯಾಂತರ ಜನ ನುಸುಳುಕೋರು ಎಲ್ಲ ಕಡೆಗೂ ಹರಡ್ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಹರಡ್ಬಿಟ್ಟಿದ್ದಾರಲ್ರಿ. ನೀವು ಚಿಕ್ಕಮಂಗ್ಳೂರು ಕಾಫಿ ತೋಟಗಳಲ್ಲಿ, ಕೊಡಗಿನ ಕಾಫಿ ತೋಟಗಳಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಅವರೇನೆ. ನಿಮ್ಮ ಹೊಲದಲ್ಲಿ ತೋಟದಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ, ನಮಗೆ ಗೊತ್ತೇ ಆಗಿರಲ್ಲ. ಬಿಹಾರ, ಉತ್ತರ ಪ್ರದೇಶ ಅಂತ ಹೇಳ್ಕೊಂತಾರೆ. ಕಟಿಂಗ್ ಶಾಪ್ಗಳಲ್ಲಿ ಅವರೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲರನ್ನೂ ಹುಡುಕಿ ಆಚೆ ಕಡೆ ಕಳಿಸಬೇಕಾಗಿದೆ. ಯಾಕೆಂದರೆ ಭಾರತದ ಸೆಕ್ಯೂರಿಟಿಗೆ, ಭಾರತದ ಹೆಣ್ಣುಮಕ್ಕಳ ಸೆಕ್ಯೂರಿಟಿಗೆ, ಭಾರತದ ಪವಿತ್ರತೆಗೆ ಧಕ್ಕೆ ಆಗಿರ್ತಕ್ಕಂಥದ್ದೇ ಈ ನುಸುಳುಕೋರರು. ಕರ್ನಾಟಕದಲ್ಲಿ SIR ಶುರುವಾದಾಗ ನಮ್ಮೆಲ್ಲರ ಕರ್ತವ್ಯ ಅದು, ಇಂಥವ್ರನ್ನ ಹೆಡೆಮುರಿ ಕಟ್ಟಿ ಆಚೆ ಕಡೆ ಕಳಿಸ್ತಕ್ಕಂಥದ್ದು. ಎಲೆಕ್ಷನ್ ಕಮಿಷನ್ ಕೆಲಸ ಮಾಡುತ್ತೆ, ಆದರೆ ನಮ್ಮದು ಕೂಡ ಕರ್ತವ್ಯ ಇದೆಯಲ್ಲ. ನಮಸ್ತೆ.